ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು, ಅಭಿನಂದನೆಗಳನ್ನು ತಿಳಿಯಪಡಿಸಿಕೊಳ್ಳುವುದರಲ್ಲಿ ನಾನು ಬಹಳ ಸಂತೋಷಪಡ್ತೇನೆ. ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ. ದೇವರ ವಾಕ್ಯವು ಕನ್ನಡ ಭಾಷೆಯಲ್ಲಿ ಕರ್ನಾಟಕದ ಎಲ್ಲೆಡೆ, ಭಾರತ ದೇಶದ ಎಲ್ಲೆಡೆ, ಜಗದ್ಯಾದ್ಯಂತ ಹರಡಬೇಕು ಎಂಬುದೇ ನಮ್ಮ ಪ್ರಾರ್ಥನೆ, ನಮ್ಮ ಆಸೆ, ನಮ್ಮ ಪ್ರಯಾಸವು, ನಮ್ಮ ಪ್ರಯತ್ನವೂ ಆಗಿದೆ. ಅದಕ್ಕಾಗಿಯೇ ದೇವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ. ದೇವರೇ ನಡೆಸ್ತಾ ಇದ್ದಾನೆ. ಎಲ್ಲ ಸ್ತುತಿಗನಮಾನ ಮಹಿಮೆಯನ್ನು ನಾನು ದೇವರಿಗೆ ಸಲ್ಲಿಸಲು ಬಾಧ್ಯನಾಗಿದ್ದೇನೆ. ಪ್ರಿಯರಾದವರೇ, ನಾವು ಈಗ ಈ ವರ್ಷದ ಕಡೆಯ ತಿಂಗಳಲ್ಲಿ ಪ್ರವೇಶಿಸಿದ್ದೇವೆ ಅಲ್ವಾ? 11 ತಿಂಗಳು, 2024ನೇ ವರ್ಷದ 11 ತಿಂಗಳುಗಳನ್ನು ದಾಟಿ 12ನೇ ತಿಂಗಳಲ್ಲಿ ಕಾಲಿಡುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ಕೃಪೆಯು, ಆತನ ಪ್ರೀತಿ, ಆತನ ದಯೆ, ಆತನ ಕನಿಕರವು ದೊಡ್ಡದಾಗಿರುವುದರಿಂದ ಇವತ್ತು ಕೂಡ ನಾವು ನಿರ್ಮೂಲವಾಗದೆ, ನಾಶವಾಗದೆ ನಾವು ಬದುಕಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತುತಿ, ಸ್ತೋತ್ರವು, ಮಹಿಮೆಯು ಉಂಟಾಗಲಿ. ಈ ಡಿಸೆಂಬರ್ ತಿಂಗಳು ಬಂದಿದ ತಕ್ಷಣ ಎಲ್ಲ ಸಭೆಗಳಲ್ಲಿ ನಾನಾ ವಿಧವಾದಂಥ ಕಾರ್ಯಕ್ರಮಗಳು ಇರ್ತದೆ. ಅದು ಮಾತ್ರವಲ್ಲ, ಕ್ಯಾರಲ್ ಸಿಂಗಿಂಗ್ ಇರ್ತದೆ, ಸುವಾರ್ತೆಯ ಕೂಟಗಳು ಇರ್ತದೆ. ಈ ಡಿಸೆಂಬರ್ ತಿಂಗಳು ಹಾಗೆ ಹಾದು ಹೋಗ್ತದೆ. ನಂತರ ಹೊಸ ವರ್ಷ, ಹೊಸ ವರ್ಷದ ವಾಗ್ದಾನ, ಆ ಹೊಸ ವರ್ಷದಲ್ಲಿ ನಾವು ಪ್ರವೇಶ ಮಾಡಲಿದ್ದೇವೆ. ಈ ವರ್ಷದ ಈ ಕಡೆ ದಿನಗಳಲ್ಲಿರುವಂಥ ನಮಗೆ ಕರ್ತನು ತನ್ನ ಸತ್ಯವೇದ ಪುಸ್ತಕದಿಂದ 2 ವಾಕ್ಯಗಳನ್ನು ಕೊಂಡು ನಾವು ಈ ಸಮಯದಲ್ಲಿ ಏನು ಮಾಡಬೇಕೆಂಬುದಾಗಿ ಒಂದು ಆಲೋಚನೆಯಾಗಿ ಇವತ್ತು ನಮ್ಮ ಸಂಗಡ ದೇವರು ಮಾತಾಡಲಿದ್ದಾನೆ ಅಲ್ವಾ? ಈ ವರ್ಷದ ಕಡೆ ದಿವಸಗಳಲ್ಲಿ ನಾವು ಏನು ಮಾಡಬೇಕು, ದೇವರ ಮಕ್ಕಳಾಗಿರುವಂಥ ನಾವು ಏನು ಮಾಡಬೇಕು, ಸಭೆಯಾಗಿರುವಂಥ ನಾವು ಏನು ಮಾಡಬೇಕು, ವಿಶ್ವಾಸಿಗಳಾಗಿರುವಂಥ ನಾವು ಏನು ಮಾಡಬೇಕು, ಸೇವಕರಾಗಿರುವಂಥ ನಾವು ಏನು ಮಾಡಬೇಕು. ನೋಡಿರಿ, ಹಲವಾರು ಜನರು ಈ ಡಿಸೆಂಬರ್ ತಿಂಗಳು, ವರ್ಷದ ಈ ಕೊನೆಯ ಭಾಗ ಎಂಬುದಾಗಿ ಅವರು ಹೇಳಿದ ತಕ್ಷಣ ಅವ್ರೇನು ಮಾಡ್ತಾರೆ, ಹಲವಾರು ಟ್ರಿಪ್ಗಳು ಅಲ್ವಾ, ಹಲವಾರು ಟೂರ್ಗಳು. ನಾನು ಗೋವಾಗೆ ಹೋಗ್ತೀನಿ, ನಾನು ಕಾಶ್ಮೀರ್ಗೆ ಹೋಗ್ತೀನಿ, ಹಲವಾರು ಕಾರ್ಯಗಳಿಗೆ ಜನರು ಹೋಗುವಂಥದ್ದಾಗಿ ಕಾಣಲ್ಪಡ್ತದೆ. ನಾನು ಇವತ್ತು ನಿಮಗೆ ಸತ್ಯವೇದ ಪುಸ್ತಕದಿಂದ 2 ವಾಕ್ಯಗಳನ್ನು ಕೊಂಡು ಕೆಲವು ಆಲೋಚನೆಗಳನ್ನು ಹೇಳ್ತೇನೆ. ಇದು ನಿಜವಾಗಲೂ ನಮ್ಮ ಜೀವಿತದಲ್ಲಿ ಅದು ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಇವತ್ತಿನ ಸಂದೇಶದ ಶೀರ್ಷಿಕೆ ಏನಪ್ಪ ಅಂತ ನೋಡಬೇಕಾದ್ರೆ, ಈ ವರ್ಷದ ಈ ಕಡೆಯ ದಿನಗಳಲ್ಲಿ ನಾವು 2 ಕಾರ್ಯಗಳನ್ನು ಮಾಡಬೇಕು. ಒಂದು, ಮರೆಯಬಾರದು. ಆಮೇನ್. ಡು ನಾಟ್ ಫರ್ಗೆಟ್. ಆಮೇನ್. ನನ್ನ ಸಂಗಡ ಎಲ್ಲರೂ ಸೇರಿ ಹೇಳ್ತೀರಾ? ಮರೆಯಬಾರದು. ಡು ನಾಟ್ ಫರ್ಗೆಟ್. 2ನೇದು, ಮರೆಯಬೇಕು. ಫರ್ಗೆಟ್ ಇಟ್. ಆಮೇನ್. ಸೊ ಇವತ್ತಿನ ಸಂದೇಶದ ಶೀರ್ಷಿಕೆ ಮರೆಯಬಾರದು, ಮರ್ತು ಬಿಡಬೇಕು. ಆಮೇನ್. ಓಕೆ, 2 ವಾಕ್ಯಗಳು ನಮ್ಮೆಲ್ಲರಿಗೂ ತಿಳಿದಂಥ ವಾಕ್ಯ, ಕೀರ್ತನೆಗಳು 103, 1-2ನೇ ವಾಕ್ಯಗಳು. ಅದು ಮಾತ್ರವಲ್ಲ, ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 13ನೇ ವಾಕ್ಯ. ನಿಮ್ಮ ಕರದಲ್ಲಿ ಸತ್ಯವೇದ ಪುಸ್ತಕ ಇರುವುದಾದರೆ ಹಳೆ ಒಡಂಬಡಿಕೆಯಲ್ಲಿ 662ನೇ ಪುಟ, ಕೀರ್ತನೆ 103, 1 ಮತ್ತು 2ನೇ ಕೀರ್ತನೆ. ಇದು ದಾವೀದನ ಕೀರ್ತನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಇದು ನಾವೇನು ಮಾಡ್ತೀವಿ, ನಮ್ಮ ಪರ್ಸ್ನಲ್ ಪ್ರೇಯರ್ ಇದ್ದರೆ ವೈಯಕ್ತಿಕ ಪ್ರಾರ್ಥನೆ ಮಾಡಿದ ತಕ್ಷಣ 2 ವಾಕ್ಯಗಳನ್ನು ಹೇಳ್ತೇವೆ. ಸಭೆಯಲ್ಲಿ ಕೂಟ ಮುಗಿದ ತಕ್ಷಣ 2 ವಾಕ್ಯಗಳನ್ನು ಹೇಳ್ತೇವೆ ಅಲ್ವಾ? ಆದರೆ ಅನೇಕ ಸಾರಿ ಇದರ ಅರ್ಥವನ್ನು ನಾವು ತಿಳಿದು ಹೇಳ್ತೇವಾ ಎಂಬುದು ನಮಗೆ ಗೊತ್ತಿಲ್ಲ ಅಲ್ವಾ? ಏನು, ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹಾಗೆ ಒಂದು ಪದ್ಯವನ್ನು ನಾವು ಕಂಠಪಾಠ ಮಾಡಿ ಹೇಳುವ ಹಾಗೆ ನಾವು ಹೇಳ್ತೇವೆ. ಆದರೆ ಒಂದೊಂದು ಸಾರಿ ಪ್ರಿಯರಾದವರೇ, ನೀವು 2 ವಾಕ್ಯಗಳನ್ನು ಪ್ರಾರ್ಥನೆಯ ಅಂತ್ಯದಲ್ಲಿ ಹೇಳಬೇಕಾದ್ರೆ ಅದರ ಅರ್ಥವನ್ನು ತಿಳಿದುಕೊಂಡು ನೀವು ಹೇಳ್ರಿ. ಇಲ್ಲಿ ಕೀರ್ತನೆಗಾರನಾದಂಥ ದಾವೀದನು ಹೇಳ್ತಾನೆ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಒಂದನ್ನು ಮರೆಯಬೇಡ.
ಸೊ ಮೊದಲನೇ ಅಂಶ, ದೇವರು ಮಾಡಿದ ಉಪಕಾರಗಳನ್ನು ಮರೆಯಬೇಡ. ಆಮೇನ್. ಈ ವರ್ಷದ ಅಂತ್ಯದಲ್ಲಿ ನಾವು ಬಂದಿದ್ದೇವೆ ಪ್ರಿಯರಾದವರೇ. ಈ ಇಡೀ ವರ್ಷ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಒಂದನ್ನು ಮರೆಯಬೇಡ. ಏನು ಮಾಡಬೇಕು? ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಡು. ಆಮೇಲೆ ಸರಿ, ಏನು ಮರಿಬೇಕು ಎಂಬುದಾಗಿ ನೋಡಬೇಕಾದ್ರೆ ಫಿಲಿಪ್ಯದವರಿಗೆ 3ನೇ ಅಧ್ಯಾಯ ಅದರ 13ನೇ ವಾಕ್ಯ, ಅದರ 2ನೇ ಭಾಗವನ್ನು ಓದ್ತೇನೆ ನೋಡ್ರಿ. ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ನೀನು ಓಡು. ಆಮೇಲೆ ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನ ಕಾರ್ಯಗಳನ್ನು ಅದನ್ನು ಎದುರುಗೊಳ್ಳುವುದಕ್ಕಾಗಿ ನೀನು ಓಡು, ನೀನು ಪ್ರಯಾಸ ಪಡು. ಹಿಂದಿನ ಸಂಗತಿಗಳನ್ನು ಮರೆತು ಬಿಡಬೇಕು. ಏನು ಮಾಡಬೇಕು? ನಾವು ಹಿಂದಿನ ಸಂಗತಿಗಳನ್ನು ಮರೆತು ಬಿಡಬೇಕು. ನೋಡ್ರಿ, ಯೆಶಾಯ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಆಮೇಲೆ ಸೊ 2 ಕಾರ್ಯಗಳು ಇವತ್ತು ನಾವು ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಈ ವರ್ಷದ ಕಡೇ ದಿವಸಗಳಲ್ಲಿ ನಾವು ಮಾಡಬೇಕಾದಂಥ 2 ಮುಖ್ಯವಾದಂಥ ಕಾರ್ಯಗಳು. ಒಂದು, ಮರೆಯಬೇಡ್ರಿ ದೇವರು ಮಾಡಿದಂಥ ಉಪಕಾರಗಳು. 2ನೇದು, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಅಲ್ವಾ. ನಮ್ಮನ್ನು ಬಾಧಿಸುವ, ನಮಗೆ ಮನ ಒತ್ತಡವನ್ನು ಕೊಂಡು ಬರುವ, ನಮಗೆ ದ್ವೇಷವನ್ನು, ಹಗೆತನವನ್ನು ಕೊಂಡು ಬರುವ ಆ ಕಾರ್ಯ ನೆನೆಸಿದ ತಕ್ಷಣ ಕೋಪ ಹಾಗೆ ಸುರ್ರಂತ ತಲೆಗೆ ಹತ್ತುತ್ತದೆ. ಆ ರೀತಿಯಾದಂಥ ಕಾರ್ಯಗಳನ್ನು ಮರೆತು ಬಿಡ್ರಿ. ಒಂದು ವೇಳೆ ಪಾಪ ಮಾಡಿ ದೇವರನ್ನು ಬಿಟ್ಟು ದೂರ ಹೋಗಿರುವುದಾದರೆ, ನೀವು ಕ್ಷಮಾಪಣೆಯನ್ನು ಕೊಂಡಿರುವುದಾದರೆ, ಆ ಕಾರ್ಯಗಳನ್ನು ಕೂಡ ದೇವರು ಕ್ಷಮಿಸ್ಬಿಟ್ಟ ಅದನ್ನು ನೆನಪಿಗೆ ತಂದುಕೊಳ್ಳುವುದಿಲ್ಲ ಎಂಬುದಾಗಿ ಅವುಗಳನ್ನು ಮರೆತು ಬಿಡ್ರಿ. ದೇವರ ಉಪಕಾರಗಳನ್ನು ಮರೆಯಬೇಡ್ರಿ, ಹಿಂದಿನ ಸಂಗತಿಗಳನ್ನು ಮರೆತು ಬಿಡ್ರಿ. ಆಮೇಲೆ ಹಳೆಯ ಕಾರ್ಯಗಳನ್ನು ಜ್ಞಾಪಕಕ್ಕೆ ತಂದ್ಕೋಬೇಡ. ಏನು ನಡೀತದೆ ಅಂದರೆ ಇದಕ್ಕೆ ಆಪೋಸಿಟೇ ನಡೀತಾ ಇದೆ ಪ್ರಿಯರಾದವರೇ. ದೇವರ ಉಪಕಾರಗಳನ್ನು ಮರೆತು ಬಿಡ್ತೀವಿ, ಹಿಂದಿನ ಸಂಗತಿಗಳನ್ನು ಮರೆಯೋದಿಲ್ಲ. ಆಮೇಲೆ ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ದೇವರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ವಾಕ್ಯ ಹೇಳ್ತದೆ. ಆದರೆ ಎಲ್ಲ ಮರೆತು ಬಿಡ್ತೀವಿ, ಯಾವುದೋ 1-2 ನೆನಪಿಗೆ ತಂದ್ಕೊಬಿಡ್ತೀವಿ. ಆದರೆ ಹಳೆಯ ಸಂಗತಿಗಳು, ನಿನಗೆ ಗೊತ್ತಾ 1979ರಲ್ಲಿ ಏನು ನಡೀತು ಗೊತ್ತಾ? ಆ ಯಪ್ಪ ಈಗ ಇವತ್ತು ನಾಳೆನೋ ಸಾಯೋ ಥರ ಇರ್ತಾನೆ, ಆದರೆ ಆ ಸಂಗತಿಗಳನ್ನ ಇನ್ನೂ ಮರ್ತೇ ಇಲ್ಲ. ಕೆಲವೊಂದು ಜನರು ನೋಡ್ರಿ, ತಮ್ಮ ಸ್ವಂತ ಹೆಂಡತಿ ಹತ್ರ ಮಾತಾಡೋದಿಲ್ಲ ಅಲ್ವಾ. ಏನೋ ಒಂದು ಕಾರ್ಯ ನಡೀತು, ಒಂದೇ ಮನೇಲಿ ಇರ್ತಾರೆ, ಮಾತಾಡೋದಿಲ್ಲ. ಅನೇಕ ವಿಧವಾದಂಥ ದ್ವೇಷಗಳು, ಹೋರಾಟಗಳು ಕಾಣಲ್ಪಡ್ತಾ ಇದೆ. ನಾವು ಆಪೋಸಿಟೇ ಮಾಡ್ತೀವಿ. ಹಿಂದಿನವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ತೇವೆ, ದೇವರ ಉಪಕಾರಗಳನ್ನು ಮರೆತು ಬಿಡ್ತೇವೆ. ಪ್ರಿಯರಾದವರೇ, ನಾವಿವತ್ತು 2 ಅಂಶಗಳನ್ನು ಸ್ವಲ್ಪ ಆಳವಾಗಿ ನಾವು ಧ್ಯಾನಿಸಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಕೀರ್ತನೆ 103 ಅದರ ಮೊದಲ 2 ವಾಕ್ಯಗಳು. ದೇವರು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾನೆ ಪ್ರಿಯರಾದವರೇ. ಕೌಂಟ್ಲೆಸ್ ಬ್ಲೆಸ್ಸಿಂಗ್ಸ್. ನೀವೇನು ಮಾಡಿ ಅಂದರೆ, ಒಂದು ಆಲೋಚನೆಯಾಗಿ ನಾನು ನಿಮಗೆ ಹೇಳ್ತೇನೆ. ಈ ತಿಂಗಳಲ್ಲಿ ಕೆಲವೊಂದು ದಿವಸಗಳು ಉಪವಾಸವಿರ್ರಿ, ದೇವರ ಸಮ್ಮುಖದಲ್ಲಿ ಕಾದಿದ್ದು ಏನು ಮಾಡಿರಿ, ಒಂದು ಬುಕ್ ತಗೊಳ್ರಿ, ಒಂದು ಪೆನ್ ತಗೊಳ್ರಿ, ದೇವರ ಸಮ್ಮುಖಕ್ಕೆ ಹೋಗಿ ಜನವರಿ 1ನೇ ತಾರೀಕು 2024 ಜನವರಿ 1ನೇ ತಾರೀಕಿನಿಂದ ದೇವರು ಮಾಡಿದಂಥ ಉಪಕಾರಗಳನ್ನು ಬರೆಯೋದಕ್ಕೆ ಶುರು ಮಾಡಿರಿ. ಆಮೇಲೆ ಅದನ್ನು ಕೂಡ ನೀವು ವಿಂಗಡಿಸಿಕೊಳ್ಳ್ರಿ. ಆಮೇಲೆ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಉಪಕಾರ, ನಮಗೆ ದೇವರು ರಕ್ಷಣೆಯನ್ನು ಕೊಟ್ಟ, ರಕ್ಷಣೆಯಲ್ಲಿ ನೆಲೆಯಾಗಿರುವಂತೆ ಸಹಾಯ ಮಾಡಿದ, ಅಭಿಷೇಕವನ್ನು ಕೊಟ್ಟ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟ, ಅಗತ್ಯಗಳನ್ನು ಸಂಧಿಸ, ನಿಮ್ಮ ವೈಯಕ್ತಿಕವಾದಂಥ ಕಾರ್ಯಗಳನ್ನು ನೆನೆಸಿ ನೀವು ಹೋಗುವಾಗ ಬರುವಾಗ ನಿಮ್ಮನ್ನು ಸಂರಕ್ಷಿಸಿದ ಅಲ್ವಾ, ಪ್ರತಿನಿತ್ಯ ಆಹಾರವನ್ನು ಕೊಟ್ಟ, ಬಟ್ಟೆಯನ್ನು ಕೊಟ್ಟ, ಇರೋದಕ್ಕೆ ಮನೆಯನ್ನು ಕೊಟ್ಟ, ಅದನ್ನು ನೆನೆಸಿ ಬರೀರಿ. 1, 2, 3, 4 ದೇವರೇ, ನನ್ನ ಜೀವಿತದಲ್ಲಿ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಿದೆಯಲ್ಲ ಸ್ವಾಮಿ, ನಿಮಗೆ ಸ್ತೋತ್ರ. ಆಮೇಲೆ ನಿಮ್ಮ ಕುಟುಂಬಕ್ಕೆ ದೇವರು ಮಾಡಿದಂಥ ಉಪಕಾರಗಳು, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ಅವರ ವಿದ್ಯಾಭ್ಯಾಸದಲ್ಲಿ, ಅವರ ವಿವಾಹದ ಕಾರ್ಯದಲ್ಲಿ, ಅವರ ಭವಿಷ್ಯತ್ ಕಾಲದ ಕಾರ್ಯದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ವಲ್ಪ ಕೂತುಕೊಂಡು ಕಣ್ಗಳನ್ನು ಮುಚ್ಚಿ ನಿಧಾನಿಸಿ ದೇವರ ಮುಖವನ್ನು ದೃಷ್ಟಿಸಿ ನೋಡಿ.
ಎಲ್ಲವನ್ನು ಜ್ಞಾಪಕ ಮಾಡಿಕೊಂಡು ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿರಿ. ಕಾರಣ ಕೀರ್ತನೆಗಾರನು ಹೇಳ್ತಾನೆ, ಒಂದನ್ನು ಮರಿಬೇಡ ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಡು, ಒಂದು ಉಪಕಾರವನ್ನು ನೀನು ಮರೆಯಬೇಡ. ನಿಮ್ಮ ಕುಟುಂಬಕ್ಕೆ ದೇವರು ಮಾಡಿದಂಥ ಉಪಕಾರಗಳು, ಅದು ಮಾತ್ರವಲ್ಲ, ನೀವು ಕೆಲಸ ಮಾಡುವುದಾದರೆ ನಿಮ್ಮ ಕೆಲಸದ ಮೇಲೆ ದೇವರು ಎಷ್ಟೊಂದು ಅದ್ಭುತಗಳನ್ನು ಮಾಡಿದ್ದಾನೆ, ಅತಿಶಯಗಳನ್ನು ಮಾಡಿದ್ದಾನೆ ಅಲ್ವಾ. ನಿಮಗೆ ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಬರುವಾಗ ನಿಮ್ಮನ್ನು ಕಾದು ಕಾಪಾಡಿದ, ಪ್ರಯಾಣಗಳಲ್ಲಿ ಕಾದು ಕಾಪಾಡಿದ. ಇವತ್ತು ಎಷ್ಟೋ ಜನರು ನೋಡ್ರಿ, ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ, ಹಿಂದೆ ಬಂದು ಕಾರ್ ಹೊಡೆದು ಅಷ್ಟು ಜನ ಸತ್ತೋದ್ರು. ಆಮೇಲೆ ಅದು ಮಾತ್ರವಲ್ಲ, ಒಂದು ದಿನಪತ್ರಿಕೆಯಲ್ಲಿ ನೋಡಬೇಕಾದ್ರೆ ಗೂಗಲ್ ಮ್ಯಾಪನ್ನು ನೋಡ್ಕೊಂಡು ಉತ್ತರ ಪ್ರದೇಶದಲ್ಲಿ ಕಾರ್ ಓಡಿಸ್ಕೊಂಡು ಹೋಗಿದ್ದಾರೆ. ಅದು ಯಾವುದೋ ಒಂದು ಫ್ಲೈಓವರ್, ಮೇಲ್ಸೇತುವೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಅದರ ಸ್ಪೀಡಾಗಿ ಹೋಗಿದ್ದಾರೆ, ಮೇಲಿಂದ ಕೆಳಗೆ ಬಿದ್ದು ಆ ಕಾರಲ್ಲಿದ್ದಂಥ ಅಷ್ಟು ಜನರು ಸತ್ತೋಗಿದ್ದಾರೆ. ಇವತ್ತು ಅನೇಕ ಅಪಘಾತಗಳು, ಅನಾಹುತಗಳು ನಡೆಯುವಂಥ ಈ ಕಾಲದಲ್ಲಿ, ಅದು ಬೆಂಗಳೂರು ಪಟ್ಟಣ ನೋಡಬೇಕಾ, ಎಲ್ಲಿ ಬೀಳ್ತೇವೆ ಎಲ್ಲಿ ಎದ್ದೇಳ್ತೇವೆ ಗೊತ್ತಾಗೋದಿಲ್ಲ ಅಲ್ವಾ. ಎಲ್ಲಿ ಹಳ್ಳಗಳಿದೆ ಎಲ್ಲಿ ಗುಂಡಿಗಳಿದೆ ಗೊತ್ತಾಗೋದಿಲ್ಲ. ಒಂದು ಮಳೆ ಬಿದ್ದರೆ ಸಾಕು, ಬೆಂಗಳೂರು ಪಟ್ಟಣದಲ್ಲಿ ಪ್ರಯಾಣ ಮಾಡುವುದು ಅಷ್ಟೊಂದು ಕಷ್ಟ ಅಲ್ವಾ. ಅವತ್ತು ದಿನಪತ್ರಿಕೆಯಲ್ಲಿ ನೋಡಬೇಕಾದ್ರೆ ಚಿಕ್ಕ ಮಗು ಆ ವಿದ್ಯುತ್ ಶಕ್ತಿ, ಆ ಮಳೆ ಬಿದ್ದು ಆ ವಿದ್ಯುತ್ ಶಕ್ತಿ ಶಾಕ್ ಹೊಡೆದು ಸತ್ತೋಯ್ತು. ಎಷ್ಟೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ದೇವರು ಅತಿಶಯವಾಗಿ ಮಾಡಿದ್ದಾನಲ್ಲ. ನಮ್ಮ ಉದ್ಯೋಗದ ಸ್ಥಳದಲ್ಲಿ ಎಷ್ಟೋ ಜನರು ನಮಗೆ ವಿರುದ್ಧವಾಗಿ ಎದ್ದು ಬಂದಿರ್ತಾರಲ್ಲ ಅಲ್ವಾ. ನಾವು ಸ್ವಲ್ಪ ಮೇಲಕ್ಕೆ ಹೋಗ್ತೀವಿ ಅಂದರೆ ನಮ್ಮನ್ನು ಕಾಳು ಎಳೆಯೋದಕ್ಕೆ 4-6 ಜನರು ಕಾಯ್ತಾ ಇರ್ತಾರೆ. ಅನೇಕ ಹೋರಾಟಗಳು, ಇದರ ಮಧ್ಯದಲ್ಲಿ ದೇವರು ನಮ್ಮನ್ನು ನೆಲೆಯಾಗಿರುವಂತೆ ಸಹಾಯ ಮಾಡಿದ್ನಲ್ಲ. ದೇವರ ಉಪಕಾರಗಳನ್ನು ನೆನೆಸಿ ದೇವರಿಗೆ ವಂದನೆ ಸಲ್ಲಿಸಿರಿ. ಆಮೇನ್, ಹಲ್ಲೆಲೂಯ. ಒಂದು ವೇಳೆ ನಿಮಗೆ ಪ್ರಮೋಷನ್ ಸಿಕ್ಕಿರ್ಬೋದು, ಪ್ರಮೋಷನ್ ಸಿಗದೇ ಇರ್ಬೋದು, ದೇವರಿಗೆ ವಂದನೆ ಸಲ್ಲಿಸಿರಿ ಪ್ರಿಯರಾದವರೇ. ಆಮೇಲೆ ನಾನೊಂದು ಸತ್ಯದ ಮಾತು ಹೇಳಲ್ಲ, ನಡೆದರೂ ದೇವರಿಗೆ ಸ್ತೋತ್ರ, ಇಲ್ಲ ನಡೆಯಲಿಲ್ಲ ಅಂದರೂ ದೇವರಿಗೆ ಸ್ತೋತ್ರ. ಆಮೇಲೆ ಹಲ್ಲೆಲೂಯ. ಈ ಪ್ರಮೋಷನ್ ಸಿಕ್ಕಿದ್ರೂ ದೇವರಿಗೆ ಸ್ತೋತ್ರ, ಸಿಕ್ಕಿಲ್ಲ ಅಂದರೂ ದೇವರಿಗೆ ಸ್ತೋತ್ರ, ಇನ್ಕ್ರಿಮೆಂಟ್ ಸಿಕ್ಕಿದ್ರೂ ದೇವರಿಗೆ ಸ್ತೋತ್ರ, ಸಿಕ್ಕಿಲ್ಲ ಅಂದರೂ ದೇವರಿಗೆ ಸ್ತೋತ್ರ. ನಿಮ್ಮ ಉದ್ಯೋಗದ ಜಾಗದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಬರೀರಿ. ಬರೆದು, ಏಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ, ಏಸಪ್ಪ ನಿಮಗೆ ಸ್ತೋತ್ರ, ಇದು ಕಷ್ಟವಾದ ಕೆಲಸಪ್ಪ, ಆದರೆ ನೀನು ನನಗೆ ಸಹಾಯ ಮಾಡಿದೆ, ನಿಮಗೆ ಸ್ತೋತ್ರ. ನನ್ನ ಬುದ್ಧಿಶಕ್ತಿ ಅಲ್ಲ, ಅನೇಕ ಜನರು ತಮ್ಮ ಬುದ್ಧಿಶಕ್ತಿಯ ಮೇಲೆ ತಮ್ಮ ಭರವಸೆಗಳಿಟ್ಟುಕೊಂಡಿದ್ದಾರೆ. ನಿಮಗೋ ನನಗೋ ನಮ್ಮ ಮೇಲೆ ಅಲ್ಲ, ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತರು, ನಮ್ಮ ಭರವಸೆ ಆ ದೇವರ ಮೇಲೆ ಇದೆ. ಪ್ರಿಯರಾದವರೇ, ನೀನು ನನಗೆ ಸಹಾಯ ಮಾಡಿದೆಯಲ್ಲ, ನಿಮಗೆ ಸ್ತೋತ್ರ. ದೇವರೇ, ಕಷ್ಟವಾದಂಥ ಪರಿಸ್ಥಿತಿಯಪ್ಪ, ಇದನ್ನು ಹೇಗೆ ನಾನು ಹಾದು ಹೋಗ್ತೇನೆ ಗೊತ್ತಿಲ್ಲ ಎಂಬುದಾಗಿ ದೇವರೇ ದಿಗ್ಭ್ರಮೆಗೊಂಡಂಥ ಸಮಯದಲ್ಲಿ, ಕಳಂಕಪಟ್ಟಂಥ ಸಮಯದಲ್ಲಿ ದೇವರೇ ನೀನು ನನ್ನನ್ನು ಹುಡುಕಿ ಬಂದು ದೇವರ ನನಗೆ ಸಹಾಯ ಮಾಡಿದೆಲ್ಲ, ನಿಮಗೆ ಸ್ತೋತ್ರ. ಅದು ಮಾತ್ರ ಅಲ್ಲ ಪ್ರಿಯರಾದವರೇ, ನೀವು ಒಂದು ವೇಳೆ ಸೇವೆ ಮಾಡುವುದಾದರೆ ನಿಮ್ಮ ಸೇವೆಗಳಲ್ಲಿ ದೇವರು ಎಷ್ಟೊಂದು ಉಪಕಾರ ಮಾಡಿದ್ದಾನೆ. ಆಮೇಲೆ ನಿಮ್ಮನ್ನು ಒಂದು ವೇಳೆ ಅನೇಕ ಜಾಗಗಳಿಗೆ ದೇವರು ಕರೆದಿರ್ಬೋದು. ಹಲ್ಲೆಲೂಯ. ಒಂದು ವೇಳೆ ನೀವು ಮೈಸೂರಿಗೆ ಹೋಗಿರ್ಬೋದು, ತುಮಕೂರಿಗೆ ಹೋಗಿರ್ಬೋದು, ಬೀದರ್ಗೆ ಹೋಗಿರ್ಬೋದು, ರಾಜಸ್ಥಾನ್ಗೆ ಹೋಗಿರ್ಬೋದು, ಡೆಲ್ಲಿಗೆ ಹೋಗಿರ್ಬೋದು, ಹೊರ ದೇಶಗಳಿಗೆ ಹೋಗಿರ್ಬೋದು. ದೇವರನ್ನು ನೆನೆಸಿ ನೀವು ದೇವರಿಗೆ ವಂದನೆ ಸಲ್ಲಿಸಿರಿ. ಆಮೇಲೆ ದೇವರೇ ನಿಮಗೆ ಸ್ತೋತ್ರಪ್ಪ, ದೇವರೇ ನಿಮಗೆ ಸ್ತೋತ್ರಪ್ಪ. ಕೆಲವೊಂದು ಸಾರಿ ನಮ್ಮನ್ನು ಕರೆದ್ರಲ್ಲ, ಅವರನ್ನು ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀವಿ, ಆದರೆ ಅವರನ್ನು ಉಪಯೋಗಿಸಿದಂಥ ದೇವರನ್ನೇ ನಾವು ಮರೆತು ಬಿಡ್ತೀವಿ. ಪ್ರಿಯರಾದವರೇ, ದೇವರಿಗೆ ವಂದನೆ ಸಲ್ಲಿಸಿರಿ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಏಸಪ್ಪ ನಿಮಗೆ ಸ್ತೋತ್ರ. ನನಗೆ ಸೇವೆಯಲ್ಲಿ ಈ ಅವಕಾಶಗಳನ್ನು ಒದಗಿಸಿಕೊಟ್ಟಿಯಲ್ಲ, ನಾನು ಒಂದನ್ನು ಮರಿಬಾರ್ದು ಸ್ವಾಮಿ. ದೇವರೇ, ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರೇ ಈ ಅದ್ಭುತಗಳು ನಡೀತಲ್ಲ, ನಿಮಗೆ ಸ್ತೋತ್ರ. ದೇವರೇ, ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ನೀನು ಪ್ರವಾದನೆಯಾಗಿ ಮಾತಾಡದೆ ಆ ಜನರಿಗೆ ಉತ್ತೇಜನ ಬಂತಲ್ಲ, ನಿಮಗೆ ಸ್ತೋತ್ರ. ದೇವರೇ, ನಾನು ಪ್ರಾರ್ಥನೆ ಮಾಡಿದೆ, ಆ ರೀತಿಯಾಗಲ್ಲ ದೇವರೇ, ನನ್ನನ್ನು ಉಪಯೋಗಿಸಿ ದೇವರೇ, ನನ್ನ ಬಾಯಿಂದ ನಿನ್ನ ವಾಕ್ಯಗಳನ್ನು ಕೊಟ್ಟು ಜನರಿಗೆ ಆಶೀರ್ವಾದವಾಗಿಟ್ಟಿಯಲ್ಲ, ನಿಮಗೆ ಸ್ತೋತ್ರಪ್ಪ. ಸೇವೆಯಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ಮರೆಯಬೇಡ್ರಿ. ದೇವರಿಗೆ ವಂದನೆ ಸಲ್ಲಿಸಿರಿ. ಆಮೇಲೆ ಆಮೇಲೆ ಹೇಳ್ತೀರಾ, ನಮ್ಮ ಸೇವೆಯಲ್ಲಿ ಮಾಡುವುದನ್ನು ನಾವು ಜನರಿಗೆ ತೋರಿಸ್ಬೇಕಾದಂಥ ಅವಶ್ಯಕತೆಯೇ ಇಲ್ಲ ಪ್ರಿಯರಾದವರೇ. ನಾವು ಜನರಿಗೆ ಇಲ್ಲ ಆಯಿತು ಅದಾಯಿತು ಇದಾಯ್ತು ಹೇಳಬೇಕಾದಂಥ ಅವಶ್ಯಕತೆಯೇ ಇಲ್ಲ ಪ್ರಿಯರಾದವರೇ. ದೇವರ ಮುಂದೆ ಅದನ್ನು ನೆನೆಸಿ ನಾವು ದೇವರಿಗೆ ವಂದನೆ ಸಲ್ಲಿಸಬೇಕು ಪ್ರಿಯರಾದವರೇ.
ಹಲ್ಲೆಲೂಯಾ. ಸೇವೆಯಲ್ಲಿ ದೇವರು ಮಾಡಿದಂಥ ಕಾರ್ಯಗಳು. ಅದು ಮಾತ್ರವಲ್ಲ, ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರು ಎಷ್ಟೋ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಅದನ್ನು ನೆನೆಸಿರಿ, ಅದನ್ನು ನೆನೆಸಿ, ಏಸಪ್ಪ ನಿಮಗೆ ಸ್ತೋತ್ರ, ಈ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಯಲ್ಲ, ನಿಮಗೆ ಸ್ತೋತ್ರಪ್ಪ. ಉತ್ತರ ಕೊಟ್ಟಿಲ್ವಾ, ಅದಕ್ಕೂ ಸ್ತೋತ್ರ ಮಾಡಿರಿ. ಆಮೇನ್, ಆಮೇನ್. ಥ್ಯಾಂಕ್ ಗಾಡ್ ಇಫ್ ಗಾಡ್ ಡಿಡ್ ನಾಟ್ ಆನ್ಸರ್ ಯುವರ್ ಪ್ರೇಯರ್ಸ್. If God did not give answers to your prayer requests, your petitions, your supplications, my dear brothers and sisters, thank God. ಆಮೇನ್. ದೇವರೇ, ನಾನು ಇದನ್ನು ಪ್ರಾರ್ಥನೆ ಮಾಡಿದೆ, ನೀನು ನನಗೆ ಕೊಟ್ಟಿಲ್ಲ, ನಿಮಗೆ ಸ್ತೋತ್ರ ಸ್ವಾಮಿ. ಎಷ್ಟು ಜನ ಹೇಳೋಕ್ಕೆ ಸಾಧ್ಯ? ಯಾಕೆ ಗೊತ್ತಾ, ಯಾವ ಗಳಿಗೆಯಲ್ಲಿ ನಮಗೆ ಏನನ್ನು ಕೊಡಬೇಕಂತ ದೇವರಿಗೆ ಚೆನ್ನಾಗಿ ಗೊತ್ತು. ನೋಡ್ರಿ, ನನ್ನ ಅನೇಕ ಪ್ರಾರ್ಥನೆಗಳನ್ನು ದೇವ್ರಿಗೆ ಕೇಳಲೇ ಇಲ್ಲ. ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ನಾನು 2001ನೇ ವರ್ಷ ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿದಾಗ ನನಗೊಂದು ಆಸೆ ಇತ್ತು, ನಾನೊಂದು ಸರ್ಕಾರದ ಹುದ್ದೆಗೆ ಹೋಗಬೇಕು. ಈ ಬೆಂಗಳೂರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕಂಪನಿ ಇದೆ. ನಾನು ಆ ಕಂಪನಿಯಲ್ಲಿ ನನ್ನ ತಂದೆಯವರು ಕೆಲಸ ಮಾಡಿದ್ರು. ಸೊ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿರೋದ್ರಿಂದ ಆ ಕಂಪನಿಲಿ ಕೆಲಸ ಸಿಗಬೇಕಂತ ತುಂಬ ಆಸೆ ಪಟ್ಟೆ ಪ್ರಿಯರಾದವರು. ಎಷ್ಟೋ ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದೆ. ಅದು ಹೋಗಿ ಪರೀಕ್ಷೆ ತುಂಬ ಕಷ್ಟಪಟ್ಟು ಪ್ರಯಾಸಪಟ್ಟು ಪ್ರಿಪೇರ್ ಆಗಿ ಅದನ್ನು ಬರೆದು 8 ದಿನ ಉಪವಾಸವಿದ್ದು 10 ದಿನ ಉಪವಾಸವಿದ್ದು ಗೋಳಾಡಿ ಪ್ರಾರ್ಥನೆ ಮಾಡಿ ಆ ಕೆಲಸ ಸಿಗಬೇಕಂತ ದೇವ್ರ ಹತ್ರ ಎಷ್ಟೋ ಪ್ರಾರ್ಥನೆ ಮಾಡಿದೆ, ಕೆಲಸನೇ ಸಿಕ್ಕಿಲ್ಲ. ಆದರೆ ಇವತ್ತು ನಾನು ಅದಕ್ಕೆ ದೇವರಿಗೆ ವಂದನೆ ಸಲ್ಲಿಸ್ತೀನಿ. ಕಾರಣ, ಒಂದು ವೇಳೆ ಆ ಸರ್ಕಾರದ ಒಂದು ಕೆಲಸ ಸಿಕ್ಕಿರುವುದಾದರೆ ಸೋಮವಾರದಿಂದ ಶನಿವಾರದ ತನಕ ನಾನು ಕೆಲಸ ಮಾಡಬೇಕಾಗಿತ್ತು. ಭಾನುವಾರ 1 ದಿನ ಮಾತ್ರ ರಜೆ. ಆದರೆ ದೇವರು ಅದಕ್ಕೆ ಬದಲಾಗಿ ನನಗೆ ಒಂದು IT ಕಂಪನಿಯಲ್ಲಿ ಕೆಲಸ ಕೊಡಿಸ್ದ. 2005-6ನೇ ವರ್ಷದಲ್ಲಿ IT ಕಂಪನಿಯಲ್ಲಿ ಕೆಲಸ ಸೇರಿಕೊಂಡೆ. ನಾನು ಅಲ್ಲಿ ಕೆಲಸ ಸೇರಿದ ನಿಮಿತ್ತವಾಗಿ ವಾರಕ್ಕೆ 2 ದಿನ ರಜೆ, ಶನಿವಾರ ಭಾನುವಾರ. 7 ದಿನಗಳಲ್ಲಿ 2 ದಿನಗಳು ದೇವರಿಗೆ ಸೇವೆ ಮಾಡುವಂತೆ ದೇವರು ನನಗೆ ಕೃಪೆಯನ್ನು ಕೊಟ್ಟ ಪ್ರಿಯರಾದವರೇ. ಇವತ್ತು ದೇವರು ನನಗೆ ಕೇಳುವುದಾದರೆ, ನಿನಗೆ ಆ ಕೆಲಸ ಬೇಕಾ ಅಥವಾ ನೀನು ಈಗ ಮಾಡ್ತಿರೋ ಈ ಕೆಲಸ ಬೇಕಾ? ಏಸಪ್ಪ, ನನ್ನ ಆ ಪ್ರಾರ್ಥನೆ ನೀನು ಕೇಳಿಲ್ಲಲ್ಲ, ನಿಮಗೆ ಸ್ತೋತ್ರ ಸ್ವಾಮಿ. ವಾರಕ್ಕೆ 2 ದಿನ ರಜೆ ಸಿಗ್ತಾ ಇದೆ, ನಿನಗೆ ಸೇವೆ ಮಾಡಲು ನನಗೆ ಒಳ್ಳೆ ಅವಕಾಶ ಏರ್ಪಡಿಸಿಕೊಟ್ಟೆ ದೇವರೇ. ಪ್ರಿಯರಾದವರೇ, ಇದೇ ರೀತಿಯಾಗಿ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್. If your prayers are answered, thank God. If your prayers are not answered, thank God. If you are healed, thank God. If you are not healed, thank God. If your needs are met, thank God. If your needs are not met, thank God. ನಿನ್ನ ಅಗತ್ಯಗಳು ಸಂಧಿಸಲ್ಪಟ್ಟಿದ್ರೆ, ಸಂಧಿಸಲ್ಪಡದೆ ಹೋದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸು ಪ್ರಿಯರಾದವರೇ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಅಲ್ಲಿ ಓಡಾಡೋದು, ಅಲ್ಲಿ ತಿರುಗಾಡೋದು, ಅಲ್ಲಿ ಸುತ್ತಾಡೋದು ಎಲ್ಲ ಸ್ವಲ್ಪ ನಿಲ್ಲಿಸ್ಬಿಟ್ಟು ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ದೇವರ ಸಮ್ಮುಖದಲ್ಲಿ ಕಾದಿರಿ, ಉಪವಾಸದಿಂದ ಕಾದಿರಿ. ಏಸಪ್ಪ, ನೀನು ಮಾಡಿದಂಥ ಉಪಕಾರ ದೇವರೇ, ನಾನು ನೆನೆಸಿ ನಾನು ನಿಮಗೆ ವಂದನೆ ಸಲ್ಲಿಸ್ತೀನಿ ಸ್ವಾಮಿ. ಒಂದು ಆಲೋಚನೆ ಹೇಳ, ಒಂದು 3 ದಿನ ಉಪವಾಸ ಮಾಡಿರಿ ಪ್ರಿಯರಾದವರೇ. 1 ದಿನ ದೇವರಿಗೆ ಪೂರ್ತಿ ದಿನದ ವಂದನೆ ಸಲ್ಲಿಸಿರಿ, ಆತನು ಮಾಡಿದ ಉಪಕಾರಗಳನ್ನು. 2ನೇ ದಿನ ನಿಮ್ಮನ್ನು ನೀವೇ ಪರಿಶೀಲಿಸಿ ನೋಡ್ರಿ, ಸಂಶೋಧಿಸಿ ನೋಡ್ರಿ, ಎಲ್ಲಿ ಪಾಪ ಮಾಡಿದ್ದೇವೆ, ಇನ್ನು ಯಾವುದ್ರಲ್ಲಿ ನಾವು ದೇವರಿಗೆ ಪ್ರಿಯರಾಗಿ ನಾವು ನಡ್ಕೋಬೇಕು. 1 ದಿನ ಪೂರ್ತಿ ಪಾಪ ಅರಿಕೆ ಮಾಡಿ ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆಯನ್ನು ಹೊಂದ್ಕೊಳ್ರಿ. 3ನೇ ದಿನ ದೇವರ ಸಮ್ಮುಖದಲ್ಲಿ ಕಾದಿರಿ. ಮುಂದಿನ ವರ್ಷ ಹೇಗಿರ್ತಿದೆ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ನಾನು ಕಾದಿರ್ತೇನೆ. ಈ 3 ದಿನಗಳು ಉಪವಾಸ ಇದ್ದು ನೀವು ಟ್ರೈ ಮಾಡಿ ನೋಡ್ರಿ, ಅದು ನಿಜವಾಗ್ಲೂ ಆಶೀರ್ವಾದವಾಗಿ ಕಾಣಲ್ಪಡ್ತದೆ. ಆದ್ದರಿಂದ ಪ್ರಿಯರಾದವರೇ, ಆತನು ಈ ವರ್ಷ ಮಾಡಿದಂಥ ಒಂದೊಂದು ಉಪಕಾರಗಳನ್ನು ಬರೆದಿಟ್ಟು ಅದರ ಮೇಲೆ ಕೈ ಇಟ್ಟು, ಏಸಪ್ಪ ನಿಮಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಕೊಂಡಾಡುತ್ತದೆ. ದೇವರಿಗೆ ವಂದನೆ ಸಲ್ಲಿಸಿರಿ. ಆಮೇಲೆ ಏನೆಲ್ಲ ಈ ವರ್ಷ ದೇವರ ನಮ್ಮ ಜೀವಿತದಲ್ಲಿ ಮಾಡಿದ್ನೋ ಅದೆಲ್ಲವನ್ನು ನೆನೆಸಿ ದೇವರಿಗೆ ವಂದನೆ ಸಲ್ಲಿಸಿರಿ. ಅಂದರೆ ನಾನು ಕೂಡ ಒಂದು ಬುಕ್ಕಲ್ಲಿ ಇದೆಲ್ಲ ಬರೆದು ದೇವರಿಗೆ ವಂದನೆ ಸಲ್ಲಿಸಬೇಕಾದ್ರೆ, ಅದನ್ನು ಓದಬೇಕಾದ್ರೆ, ಇಲ್ಲೆಲ್ಲ ದೇವ್ರು ನಮ್ಮನ್ನು ಕರ್ಕೊಂಡು ಹೋದ್ನ, ಈ ಜಾಗಕ್ಕೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋದ್ನ, ಇಲ್ಲಿ ಪ್ರಸಂಗ ಮಾಡುವಂತೆ ದೇವ್ರನ್ನು ಉಪಯೋಗಿಸಿದ್ನ, ಈ ಊರಿಗೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋದ್ನ, ಈ ಪ್ರಯಾಣ ಮಾಡುವಂತೆ ದೇವ್ರು ನಮಗೆ ಮಾಡಿದ್ನ, ಕೆಲಸ ಜಾಗದಲ್ಲಿ ಇದನ್ನು ದೇವ್ರು ನನಗೆ ಕೊಟ್ಟನ, ಮತ್ತು ಇದನ್ನು ಕೊಂಡುಕೊಳ್ಳುವಂತೆ ದೇವ್ರು ನಮ್ಮನ್ನು ಆಶೀರ್ವದಿಸಿದ್ನ. ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನಮ್ಮ ಹೃದಯದಲ್ಲಿ ಒಂದು ಸಂತೋಷ ಉಕ್ತದೆ ನೋಡ್ರಿ, ಅದಕ್ಕೆ ಸಮವಾದದ್ದು ಯಾವುದೂ ಇಲ್ಲ. 2ನೇದಾಗಿ, ಹಿಂದಿನ ಸಂಗತಿಗಳನ್ನು ಮರ್ತು ಬಿಡ್ರಿ, ಕೆಟ್ಟದಾದವುಗಳನ್ನು ಮರ್ತು ಬಿಡ್ರಿ. ಸೈತಾನನ ಒಂದು ಗುರಿ ಏನು ಗೊತ್ತಾ? ಆಲ್ವೇಸ್ ಟು ಕೀಪ್ ಯು ಇನ್ ಯೋರ್ ಪಾಸ್ಟ್.
ನಿನ್ನನ್ನು ಹಳೆಯ ಕಾಲದಲ್ಲಿಯೇ, ಹಳೆಯ ನಿನ್ನ ಸೋಲಿನಲ್ಲಿಯೇ, ಹಳೆಯ ನಿನ್ನ ಫೇಲ್ಯೂರ್ನಲ್ಲಿಯೇ, ಹಳೆಯ ನಿನ್ನ ಪಾಪದಲ್ಲಿಯೇ ಬಿದ್ದಿರುವುದನ್ನು ಜ್ಞಾಪಕ ಪಡಿಸಿ ನೀನು ಎದ್ದೇಳದ ಹಾಗೆ ನೀನು ಕೂತುಕೊಂಡು ಹಾಗೆ ಸಾಯಿಸಬೇಕೆಂಬುದಾದ ಸೈತಾನನ ಒಂದು ಉದ್ದೇಶವಾಗಿ ಕಾಣಲ್ಪಡ್ತದೆ. ಆದರೆ ದೇವರು ಹೇಳ್ತಾನೆ, ನೀನು ಹಳೆಯ ಸಂಗತಿಗಳನ್ನು ಮರೆತು ಬಿಡು. ನೋಡ್ರಿ, ಯೆಶಾಯ 43:18, ಫಿಲಿಪ್ಪಿದವರಿಗೆ 3:13, ಎರಡರಲ್ಲೂ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನೀನು ಮರೆತು ಬಿಡು. ಅರ್ಥ ಆಗ್ತಿದೆಯಾ? ನಾನು ಇದನ್ನು ಮರೆಯುವಂತೆ ಮಾಡ್ತಾನಂತ ಏನೋ ಹಾಗೆ ದೇವಸ್ವಾಮಿ ಹತ್ರ ಬಂದಿದ್ದ ತಕ್ಷಣ ಅದು ಫ್ಲ್ಯಾಶ್ ಆಗಿ ಹಾಗೆ ಒಂದು ಮ್ಯಾಜಿಕ್ ಥರ ನೀನು ಮರೆತು ಬಿಡು. ಪ್ರಿಯರ ಸಹೋದರ ಸಹೋದರಿಯೇ, ನೀನು ಮರಿಬೇಕು, ನೀನದು ಪ್ರಯಾಸ ತೆಗಿಬೇಕು. ಅದಕ್ಕೇನು ಗೊತ್ತಾ ಮಾಡಬೇಕು? ನಿನ್ನ ಮೈಂಡು, ನಿನ್ನ ಹಾರ್ಟು, ನಿನ್ನ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನು ಕೂಡ ಈ ಸತ್ಯವೇದದಿಂದ ತುಂಬಿಸಿಕೋ. ಹಳೆಯ ಸಂಗತಿಗಳು ಒಳಗಿರಬಾರ್ದು. ಹಳೆಯ ಸಂಗತಿಗಳನ್ನು ಎತ್ತಿ ಬಿಸಾಡುವಂಥ ಶಕ್ತಿ ದೇವರ ವಾಕ್ಯಕ್ಕೆ ಉಂಟು. ನೋಡಿರಿ, ಜನವರಿ ತಿಂಗಳಲ್ಲಿ ಈ ಸಂಕ್ರಾಂತಿ ಹಬ್ಬ ಅಂತ ಕೊಂಡಾಡ್ತಾರೆ ಅಲ್ವಾ? ತಮಿಳುನಾಡಲ್ಲಿ ಪೊಂಗಲ್ ಅಂತ ಕೊಂಡಾಡ್ತಾರೆ. ಅದಕ್ಕೆ ಹಿಂದಿನ ದಿನ ಭೋಗಿ ಅಂತ ಒಂದು ಹಬ್ಬ ಕೊಂಡಾಡ್ತಾರೆ ಅಲ್ವಾ? ಏನು ಮಾಡ್ತಾರೆ? ಮನೇಲಿದ್ದಂಥ ಹಳೆಯ ಚಾಪೆ, ಹಳೆಯ ತಲೆದಿಂಬುಗಳು, ಹಳೆಯ ವಸ್ತುಗಳು ಎಲ್ಲವನ್ನು ತೆಗೆದು ಅದು ಸುಟ್ಟಾಕ್ಬಿಡ್ತಾರೆ. ಓಕೆ, ಈ ಹೊಸ ವರ್ಷ ಶುರುವಾಗ್ತಾಯಿದೆ, ಸುಗ್ಗಿಯ ಹೊಸ ವರ್ಷ ನಾಳೆಯಿಂದ ಶುರುವಾಗ್ತಿದೆ, ಎಲ್ಲವೂ ಹೊಸದಾಗಲಿ ಅಂತ. ನೋಡ್ರಿ, ಲೋಕದಲ್ಲಿರುವಂಥ ಜನರು ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ಪ್ರಿಯರಾದವರೇ, ದೇವರ ವಾಕ್ಯ ನಮಗೆ ಹೇಳ್ತದೆ, ಎಷ್ಟು ದಿನ ಸಹೋದರ ನೀನು ಹಳೆಯ ಜೀವಿತದಲ್ಲಿಯೇ ನೀನು ಜೀವಿಸ್ತಾ ಇರ್ತೀಯಾ? ಹಳೆಯ ನೆನಪುಗಳು ನೀನು ಬಾಧಿಸ್ತಾ ಇದೆಯಾ? ದೇವರ ವಾಕ್ಯ ಹೇಳ್ತದೆ, ಅದನ್ನು ಮರ್ತು ಬಿಡು. ಅಯ್ಯೋ, ನಾನು ಗೊತ್ತಿಲ್ದಿರ ಪಾಪದಲ್ಲಿ ಬಿದ್ದೋದೆ, ಆದರೆ ದೇವರು ನನ್ನ ಎಬ್ಬಿಸಿದ, ಬಂದ್ಬಿಟ್ಟಿಯಲ್ಲ, ಇನ್ನು ಹಳೆಯ ಸಂಗತಿಗಳ ನೆನಪಿಗೆ ಇಟ್ಕೋಬೇಡ. ಶತ್ರು ಹೇಳ್ತಾನೆ ನೀನು ಬಿದ್ದೋದವನಂತ, ಆದರೆ ದೇವರ ವಾಕ್ಯ ಹೇಳ್ತಿದೆ, ನೀತಿವಂತನು 7 ಸಾರಿ ಬಿದ್ದರೂ ಎದ್ದು ಹೇಳ್ತಾನೆ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸ್ತದೆ. ದೇವರ ವಾಕ್ಯವನ್ನು ಹಿಡ್ಕೋ. ಕೆಲವೊಂದು ಜನ ನೋಡ್ರಿ, ಒಬ್ಬರನ್ನೊಬ್ಬರು ಪ್ರೀತಿಸಿರ್ತಾರೆ, ಏನೋ ಒಂದು ಕಾರ್ಯದಿಂದ ಅಗಲಿ ಹೋಗ್ತಾರೆ, ಆ ಹಳೆಯ ನೆನಪುಗಳು ಅವರನ್ನು ಬಾಧಿಸ್ತಾ ಇರ್ತದೆ. ಕೆಲವರು ನೋಡ್ರಿ, ಏನೋ ಒಂದು ತಪ್ಪು ಮಾಡಿರ್ತಾರೆ, ಆ ಹಳೆಯ ನೆನಪುಗಳು ಅವರನ್ನು ಬಾಧಿಸ್ತಾ ಇರ್ತದೆ. ಏನೋ ಒಂದು ಪಾಪ ಮಾಡಿಬಿಟ್ಟಿರ್ತಾರೆ, ಹಳೆಯ ನೆನಪುಗಳು ಅವರನ್ನು ಬಾಧಿಸ್ತಾ ಇರ್ತದೆ. ಸೇವೆಯಲ್ಲಿ ಏನೋ ಒಂದು ತಪ್ಪು ಮಾಡಿರ್ತಾರೆ, ಹಳೆಯ ನೆನಪುಗಳು ಬಾಧಿಸ್ತಾ ಇರ್ತದೆ. ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯೇ, ನಿಮಗೂ ನನಗೂ ಇರುವಂಥ ಶುಭ ಸಂದೇಶ ಏನು ಗೊತ್ತಾ? ಶಿಲುಬೆಯ ಬಳಿಗೆ ನೀನು ನಾನು ಬರುವಾಗ ದೇವರು ಪುರಾತನ ಕಾರ್ಯಗಳನ್ನು, ಹಳೆಯ ಸಂಗತಿಗಳನ್ನು ತೆಗೆದು ಸಮುದ್ರದ ಆಳದಲ್ಲಿ ಹಾಕ್ತಾನೆ. ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ, ನಮಗೆ ಹೊಸ ಜೀವಿತವನ್ನು ಕೊಡ್ತಾನೆ. ಶತ್ರುವಿನ ಗುರಿ, ಅವನ ಉದ್ದೇಶ ನಿನ್ನ ಮೈಂಡಲ್ಲಿ ಹಳೆಯ ಸಂಗತಿಗಳನ್ನು ಜ್ಞಾಪಕಪಡಿಸ್ತಾನೇ ಇರಬೇಕು. ಆಮೇಲೆ ಈಗ ಒಂದು ಫ್ಲ್ಯಾಶ್ ಮೆಸೇಜ್ ಬರೋ ಥರ ಹಳೆಯ ಸಂಗತಿಗಳು, ಇವ್ರು ನನಗೆ ಈ ಥರ ಮಾಡಿಬಿಟ್ರಲ್ಲ, ಇವ್ರು ನಾನು ಬಿಡೋದಿಲ್ಲ, ಈ ಬ್ರದರ್ ನನಗೆ ಈ ಥರ ಮಾಡಿಬಿಟ್ರಲ್ಲ, ಬಿಡೋದಿಲ್ಲ, ಈ ಸಿಸ್ಟರ್ ನನಗೆ ಈ ಥರ ಮಾಡಿಬಿಟ್ರಲ್ಲ, ಬಿಡೋದಿಲ್ಲ. ಆಮೇಲೆ ನೋಡ್ರಿ, ಒಂದು ವಿಶ್ವಾಸಿನೂ ಅನ್ಯ ಜನರಿಗೆ ಒಂದು ಹೋರಾಟ ಬಂದರೆ, ಓಕೆ, ದೇವರು ಬಂದು ವಿಶ್ವಾಸಿಯ ಪ್ರಾರ್ಥನೆಯನ್ನು ಕೇಳ್ತಾನೆ ಅಂತ ಇಟ್ಕೊಳ್ಳೋಣ. ವಿಶ್ವಾಸಿಗೂ ಜಗಳ ಬಂದರೆ ಏನು? ಈ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾನೆ, ಈ ವಿಶ್ವಾಸಿನ ಬಿಡಬೇಡ ಏಸಪ್ಪ, ಈ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾರೆ, ಈ ವಿಶ್ವಾಸಿನ ಬಿಡಬೇಡ. ಯಾರ ಪ್ರಾರ್ಥನೆ ದೇವರು ಕೇಳ್ತಾನೆ ಅಲ್ವಾ? ಪ್ರಿಯರಾದವರೇ, ದ್ವೇಷಗಳನ್ನು ಮರೆತು ಬಿಡ್ರಿ, ಹಗೆತನಗಳನ್ನು ಮರೆತು ಬಿಡ್ರಿ. ನಿಮಗೆ ವಿರುದ್ಧವಾಗಿ ಮಾತಾಡಿದ್ರೆ ಮರೆತು ಬಿಡ್ರಿ. ನಿಮಗೆ ವಿರುದ್ಧವಾಗಿ ಬೆನ್ನಲ್ಲಿ ಚಾಕುವಿಂದ ಚುಚ್ಚಿದ್ರೆ ಮರೆತು ಬಿಡ್ರಿ. ನಿಮಗೆ ವಿರುದ್ಧವಾಗಿ ಹೀಯಾಳಿಸಿದ್ರೆ, ಅವಮಾನಪಡಿಸಿದ್ರೆ ಮರೆತು ಬಿಡ್ರಿ. ಶತ್ರು ಅನೇಕ ಕಾರ್ಯ ಜ್ಞಾಪಕ ಪಡಿಸ್ತಾ ಇದ್ದಾನ. ಸತ್ಯವೇದ ಪುಸ್ತಕವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಭರ್ತಿ ಮಾಡಿಕೊಳ್ಳುವಾಗ ಹಳೆಯ ನೆನಪುಗಳು ಇರುವುದಕ್ಕೆ ಅವಕಾಶನೇ ಇಲ್ಲ. ಪ್ರಿಯರಾದವರೇ, ಆಮೇಲೆ ಅವಕಾಶನೇ ಇಲ್ಲ. ದೇವರು ಹೇಳ್ತಿದ್ರು, ಒಬ್ಬನು ಕ್ರಿಸ್ತನಲ್ಲಿ ಇರುವುದಾದರೆ, 2 ಕೊರಿಂಥ 5:17, ಅವನು ನೂತನ ಸೃಷ್ಟಿ, ಹಳೆಯವುಗಳೆಲ್ಲವೂ ನಾಶವಾಯಿತು, ಎಲ್ಲ ಹೊಸದಾಯಿತು. ಆಲ್ ಥಿಂಗ್ಸ್ ಹ್ಯಾವ್ ಬಿಕಮ್ ನ್ಯೂ. ಇವತ್ತು ಅನೇಕ ಯುವಕರು ನೋಡಬೇಕಾದ್ರೆ ದೇ ಆರ್ ಲಿವಿಂಗ್ ಇನ್ ದೇರ್ ಪಾಸ್ಟ್. ಆ ಹಳೇ ಕಾರ್ಯಗಳನ್ನೇ ನೆನಪು ಮಾಡಿಕೊಂಡು ಡ್ರಗ್ಸ್ ತಗೊಳ್ಳೋದು, ಕುಡಿಯೋದು, ಸಿಗರೆಟ್ ಸೇದೋದು, ಕ್ಲಬ್ಗಳಿಗೆ ಹೋಗೋದು, ಟೂರ್ಗಳಿಗೆ ಹೋಗೋದು. ನೀನು ಟೂರ್ಗೆ ಹೋಗಿ ಬಂದುಬಿಟ್ರೆ ಹಳೆ ಕಾರ್ಯಗಳು ಸರಿಯಾಗಿಬಿಡುತ್ತಾ? ಇಲ್ಲ. ದೇವರ ಪ್ರಸನ್ನದಲ್ಲಿ ಕೂತ್ಕೊಂಡ್ರೆ ಹಳೆ ಕಾರ್ಯಗಳು ನಿನ್ನನ್ನು ಬಿಟ್ಟು ಅಗಲುವಂತೆ ದೇವರು ಸಹಾಯ ಮಾಡ್ತಾನೆ.
ನೀನೊಂದು ಸಿನಿಮಾ ನೋಡ್ಕೊಂಡು ಬಂದುಬಿಟ್ರೆ ಹಳೆಯ ಕಾರ್ಯಗಳು ಸರಿಯಾಗ್ಬಿಡುತ್ತಾ? ಇಲ್ಲ. ದೇವರೊಟ್ಟಿಗೆ ನೀನು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕಾದ್ರೆ ಹಳೆಯ ಕಾರ್ಯಗಳು ದೇವರು ಸರಿಪಡಿಸ್ತಾನೆ. ಕಾರಣ ನಾನು ಪ್ರಸಂಗ ಮಾಡುವಂಥ ಯೇಸುವಿಗೆ ಭೂಮಿಯಲ್ಲಿ ಆಕಾಶದಲ್ಲಿ ಸಕಲ ಅಧಿಕಾರ ಉಂಟು. ಪ್ರಿಯರಾದವರೇ, ಆತನ ಬಳಿಗೆ ಓಡಿ ಬಾ. ಒಂದೇ ರಹಸ್ಯ ನಾನು ಹೇಳ್ತೇನೆ, ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಪ್ರಾಣ ಆತ್ಮ ಶರೀರವನ್ನು ಈ ಬೈಬಲಿಂದ ತುಂಬಿಸ್ಕೊಂಬಿಡು. ಹಳೆಯ ನೆನಪು ಬರೋದಕ್ಕೆ ಅವಕಾಶನೇ ಇಲ್ಲ. ದ ಒನ್ಲಿ ಸೊಲ್ಯೂಷನ್ ಇಸ್ ದ ವರ್ಡ್ ಆಫ್ ಗಾಡ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವು ನಿನ್ನಲ್ಲಿ ಸಂಪೂರ್ಣವಾಗಿರುವಾಗ ಹಳೆಯ ನೆನಪುಗಳಿಗೆ ಅವಕಾಶನೇ ಇಲ್ಲ. ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ದೇವರು ಎಲ್ಲವನ್ನು ಹೊಸದಾಗಿ ಮಾಡಲು ಆತನು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಆದ್ದರಿಂದ ಪ್ರಿಯರಾದವರೇ, 2 ಕಾರ್ಯಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ರಿ. ದೇವರು ಮಾಡಿದ ಉಪಕಾರಗಳನ್ನು ಮರಿಬೇಡ್ರಿ. ಹಿಂದಿನ ಸಂಗತಿಗಳನ್ನು, ಪುರಾತನ ಸಂಗತಿಗಳನ್ನು, ಹಳೆಯ ನೆನಪುಗಳನ್ನು ಮರೆತು ಬಿಡ್ರಿ ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಸಂಗಡ ಆತನು ಮಾತಾಡಿದ್ದಾನೆ. ದೇವರ ಉಪಕಾರಗಳನ್ನು ನೆನೆಸಿ ಕಣ್ಣೀರಿನಿಂದ ದೇವರಿಗೆ ಹೃದಯದ ಆಳದಿಂದ ಪ್ರೀತಿ ಮಾಡಿ ದೇವರಿಗೆ ವಂದನೆ ಸಲ್ಲಿಸಿರಿ. ಅದು ಮಾತ್ರವಲ್ಲ, ಹಳೆಯ ಕಾರ್ಯಗಳನ್ನು ನಾನು ನೆನಪಿಗೆ, ಒಂದು ವೇಳೆ ಆ ನೆನಪು ಬಂದರೆ ದೇವರ ವಾಕ್ಯ ಹೇಳ್ರಿ. ಆ ನೆನಪು ಬಂದರೆ ದೇವರ ವಾಕ್ಯ ಹೇಳ್ರಿ. ಹಳೆಯ ನೆನಪು ಬಂದರೆ ದೇವರ ವಾಕ್ಯ ಹೇಳ್ರಿ. ದೇವರ ವಾಕ್ಯಕ್ಕೆ ಶಕ್ತಿ ಉಂಟು, ಬಲ ಇದೆ. ದೇರ್ ಇಸ್ ಪವರ್ ಇನ್ ದ ವರ್ಡ್ ಆಫ್ ಗಾಡ್ ಟು ಎರೇಸ್ ಆಲ್ ಅಬೌಟ್ ಯುವರ್ ಪಾಸ್ಟ್. There is power in the word of God to erase your past. Amen.